ಇವತ್ತು ಆಫೀಸಲ್ಲಿ ಏನಾಯ್ತು ಗೊತ್ತಾ? ವೆಲ್ಕಮ್ ಬ್ಯಾಕ್ ಟು ಡೇ 238 ಆಫ್ ಮಿನಿ ವ್ಲಾಗ್. ಈ ವ್ಲಾಗ್ ಮಾಡೋ ಬರೋದೊಳಗ ಡೇ ಯಾವ್ದಂತಾನೆ ಮರ್ತೋಗಿನಿ. ಸ್ಕ್ರೀನ್ ಮೇಲೆನೆ ಒಂದ್ ನಂಬರ್ ಇರುತ್ತಾ, ಒಳಗ್ ಓಪನ್ ಮಾಡಿ ನೋಡಿದ್ರೆ ಅದ ವಿಡಿಯೋದೊಳಗೆ ಇನ್ನೊಂದೇ ನಂಬರ್ ಇರುತ್ತಾ. ವಿಡಿಯೋ ಅಬ್ಸರ್ವ್ ಮಾಡಿ ನಂಗೆ ಮೆಸೇಜ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬ್ರೋ. ಇವತ್ತಿಂದ ಕರೆಕ್ಟ್ ಮಾಡ್ಕೊಂಡಿನಿ. ಇವತ್ ಬೆಳಗ್ಗೆ ಎದ್ದು ಆಸ್ ಯೂಶುವಲ್ ನಮ್ ಬ್ಲಾಕ್ ಕಾಫಿ ಕುಡ್ಕೊಂಡು ಸೀದಾ ಜಿಮ್ಮಿಗೆ ಆಗಯ. ಇವತ್ತು ಲೆಗ್ ವರ್ಕೌಟ್. ವೀಕ್ ಒಳಗ್ ಮಿನಿಮಮ್ 5 ದಿನ ಅಂತೂ ಜಿಮ್ಮಿಗೆ ಹೋಗ್ಬೇಕು. ಜಿಮ್ಮಿಗೆ ಹೋಗಿಲ್ಲ ಅಂದ್ರೆ ಒಂಥರ ಏನೋ ಕಳ್ಕೊಂಡಂಗ್ ಫೀಲ್ ಆಗತ್ ನೋಡ್ರಿ ನಂಗ. ವರ್ಕೌಟ್ ಎಲ್ಲ ಮುಗಿಸಿ ಸೀದಾ ಮನಿಗ್ ಬಂದು ಆಫೀಸಿಗೆ ರೆಡಿ ಆದೆ. ಈ ವೀಕ್ ಒಳಗ 2 ದಿನ ಅಷ್ಟೇ ಆಫೀಸ್ಗೆ ಹೋಗೋದು. ಆಲ್ರೆಡಿ ಒಂದಿನ ಸ್ಕೇಪ್ ಮಾಡೀನಿ. ಬೆಂಗಳೂರು ಒಳಗೆ ಏನ್ ಬಿಸಿಲ್ರಿ ಅವನ ನಂಗರೆ ಸಾಕಾಗೋಯ್ತು. ದಿನಕ್ಕೆ ಹೆಚ್ಚಾಗತ್ತೈತಿ ಬಿಸಿಲು. ಇಷ್ಟ ಬಿಸಿಲ್ ಇರೋದಕ್ಕ ಇಂತ ಬಿಸಿಲೊಳಗ ಟ್ರಾಫಿಕ್ ಜಾಮ್ ಆಗಕ್ಕ ಬೆಸ್ಟ್ ಕಾಂಬಿನೇಷನ್ ಅಲ್ಲ. ಆಫೀಸಿಗೆ ರೀಚ್ ಆಗಿ ಕೆಲಸ ಚಾಲೂ ಮಾಡಿದೆ. ಆಫೀಸ್ ಕೆಲಸ ಇದ್ದಾಗ ಲ್ಯಾಪ್ಟಾಪ್ ಗೆ ಏನಾರ ಪ್ರಾಬ್ಲಮ್ ಆದ್ರೆ ಎಷ್ಟು ಖುಷಿ ಆಗತ್ತಲ್ರಿ. ಇವತ್ತೇನ್ ಕೆಲಸ ಚಾಲೂ ಮಾಡಿ ಒಂದ್ ಸ್ವಲ್ಪ ಹೊತ್ತಾಗಿಲ್ಲ, ಲ್ಯಾಪ್ಟಾಪ್ ಏನೋ ಕಿರಿಕಿರಿ ಆಯ್ತು. ಎಷ್ಟು ಚಾಲೂ ಮಾಡಿದ್ರು ಚಾಲೂ ಆಗ್ಲಿಲ್ಲ. ಅದೇ ನೆಪದೊಳಗೆ ಒಂದ್ ಸ್ವಲ್ಪ ಹೊತ್ತು ಮಜಾ ಮಾಡಿ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಲ್ಯಾಪ್ಟಾಪ್ ತಗೊಂಡು IT ಡಿಪಾರ್ಟ್ಮೆಂಟ್ ಕಡೆ ಹೋದ್ರ ಅವ್ರ ಚಾರ್ಜಿಗೆ ಇಟ್ಟು ಪವರ್ ಬಟನ್ ಓದಿದ್ರೆ ಚಾಲೂ ಆಗ್ಬಿಡ್ಬೇಕಾ? ಅಲ್ಲ ಅವನು ನಾನು ಅಷ್ಟೊತ್ತು ಸರ್ಕಸ್ ಮಾಡಿದ್ರು ಚಾಲೂ ಆಗ್ಲಿಲ್ಲ. ಇವ್ರು ಇಲ್ಲಿ ಬಂದ್ ಪಟ್ ಅಂತ ಒಂದ್ ಬಟನ್ ಒತ್ತಿದ ತಕ್ಷಣ ಚಾಲೂ ಆಗ್ಬಿಡ್ತಲ್ಲ ಅಂತ ಹೇಳಿ ಶಾಕ್ ಆಯ್ತು. ಚಾಲೂ ಆದ್ಮೇಲೆ ಕೆಲಸ ಮಾಡ್ಲಿಲ್ಲ ಅಂತ ಹೊಯ್ಕೋಬಾರ್ದು ಮತ್ತಂತ ಸಂಜೆ ತರ ಕೆಲಸ ಮಾಡಿ ಸಂಜೆಗೆ ಹೊರಗೆ ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಗೀಕಾಲಿ ಎಲ್ಲ ಆಡಿ ಟೈಮ್ ಸ್ಪೆಂಡ್ ಮಾಡಿ ಕೆಲಸ ಮುಗಿಸಿ ರೂಮಿಗೆ ಬಂದೆ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಪೀಸ್.